ಕ್ರೆಟಾ ನೋಡೋರಿಗೆ ಕ್ರೆಟಾ ಬೇಗ ಬನ್ನಿ GS ಕಾರ್ ಗಳಿಗೆ 2017 ಮಾಡಲ್ ಸಿಂಗಲ್ ಓನರ್ ಬರೀ 7,75,000 ಚಾಲೆಂಜಿಂಗ್ ಪ್ರೈಸ್. 15 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ 3.4 ಲಕ್ಷ. 20 ಇಲೈಟ್ 2017 ಮಾಡಲ್ ಸೆಕೆಂಡ್ ಓನರ್ ಬರೀ 5,70,000 ಕೊಡಿ ತಗೊಂಡೋಗಿ. ಸ್ಕೋಡಾ ರ್ಯಾಪಿಡ್ ನೋಡ್ತಾ ಇದೀರಾ, ಬರೀ ನಿಮ್ಗೋಸ್ಕರ ತಂದಿಟ್ಟಿದೀವಿ ಅಣ್ಣ. 2012 ಮಾಡಲ್ ಡೀಸೆಲ್ ಎಷ್ಟಕ್ಕೆ ಬೇಕು ಬರೀ 3,75,000 ಕೊಡಿ ತಗೊಂಡೋಗಿ. ಕಮ್ಮಿ ದುಡ್ಡಲ್ಲಿ ಕಮ್ಮಿ ಬಜೆಟ್ ಅಲ್ಲಿ ಒಳ್ಳೆ ಪ್ರೀಮಿಯಂ ಗಾಡಿ ಬೇಕಾ? ನಿಸಾನ್ ಸನ್ನಿ ಇದೆ, ಅದು ಏರ್ ಬ್ಯಾಗ್ ಸಮೇತ ಡೀಸೆಲ್ 2014 ಮಾಡಲ್ ಸಿಂಗಲ್ ಓನರ್ ಎಷ್ಟಕ್ಕೆ 3,85,000. ಶಾಕ್ ಆಗ್ಬಿಡ್ತೀರಾ, ಬೇಗ ಬನ್ನಿ. ಓಡಕ್ಕೆ ತಲೆನೋ ಆಗ್ತಾ ಇದೆಯಾ? ಆಟೋಮೆಟಿಕ್ ಕೊಡ್ತೀವಿ ಬನ್ನಿ ಅಣ್ಣ. 2016 ಮಾಡಲ್ ಸೆಕೆಂಡ್ ಓನರ್ ಆಟೋಮೆಟಿಕ್ ಡಸ್ಟರ್ ಎಷ್ಟಕ್ಕೆ 6.4 ಲಕ್ಷ ಕೊಡಿ ತಗೊಂಡೋಗಿ ಬೇಗ. ಕಮ್ಮಿ ಬಜೆಟ್ ಅಲ್ಲಿ ಬೇಕಾ? 2012 ಮಾಡಲ್ 110 PS ಡೀಸೆಲ್ ನನ್ನ ಹತ್ರ ಐತೆ ಎಷ್ಟಕ್ಕೆ ಬರೀ 3,90,000 ಕೊಡಿ ತಗೊಂಡೋಗಿ ಮನೆಗೆ. ಪಾರ್ಕಿಂಗ್ ಟೆನ್ಷನ್ ಚಿಕ್ಕ ಗಾಡಿ ಕೊಡ್ತೀನಿ ಬನ್ನಿ. ಹೋಂಡಾ ಬ್ರಿಯೋ ಎಷ್ಟಕ್ಕೆ ಪ್ರೈಸ್ ಹೇಳ್ಬಿಡ್ತೀನಿ ಫಸ್ಟ್ 4.4 ಲಕ್ಷ. ಈಗ ಹೇಳ್ತೀನಿ ಮಾಡಲ್ 17 2017 ಮಾಡಲ್ ಸಿಂಗಲ್ ಓನರ್ ಬನ್ನಿ ಅಣ್ಣ ಬೇಗ. 20 ಮತ್ತೊಂದು ಲೈಟ್ ಯಾವ್ದು ಪೆಟ್ರೋಲ್ದು 2018 ಮಾಡಲ್ ಸೆಕೆಂಡ್ ಓನರ್ ಎಷ್ಟಕ್ಕೆ 6.4 ಲಕ್ಷ ಕೊಡಿ. ಈ ಗಾಡಿನ ತಗೊಂಡು ಹೋಗ್ತಾರೆ ಮನೆಗೆ. ಅದು ಫ್ಲೂಡಿಕೋ 2013 ಮಾಡಲ್ ಪೆಟ್ರೋಲ್ ಸೆಕೆಂಡ್ ಓನರ್ ಎಷ್ಟಕ್ಕೆ ಬೇಕು 4.4 ಲಕ್ಷ. ಇಡೀ ಬೆಂಗಳೂರಲ್ಲಿ ಹೇಳ್ಕೊಡಲ್ಲ, ನಾನ್ ಕೊಡ್ತೀನಿ ಬನ್ನಿ ಬೇಗ. ಹುಡುಕ್ತಾ ಇದೀರಾ, ಬಟ್ ನಮ್ಮ ಹತ್ರ ಎಕ್ಸ್ಟ್ರಾ ಆರ್ಡಿನರಿ ಏನ್ ಗೊತ್ತಾ? 6 ಏರ್ ಬ್ಯಾಗ್ ಆಪ್ಷನಲ್ ಕೊಡ್ತಾ ಇದೀನಿ, ಬೇಗ ಬನ್ನಿ. 2015 ಮಾಡಲ್ ಡೀಸೆಲ್ ಸೆಕೆಂಡ್ ಓನರ್ 6 ಏರ್ ಬ್ಯಾಗ್ ಸಮೇತ ಎಷ್ಟಕ್ಕೆ 5.5 ಲಕ್ಷ ಕೊಡಿ ಬನ್ನಿ ಅಣ್ಣ ಬೇಕು. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಜುನೇದ್ ಅಂತ. ನಮ್ಮ ಶೋರೂಮ್ ಹೆಸರು GS ಕಾರ್ ವರ್ಲ್ಡ್. ನಾವು ಲೊಕೇಟ್ ಆಗಿದ್ದು ಜಯನಗರಲ್ಲಿ. ಇವಾಗ ಶಿಫ್ಟ್ ಆಗಿದೆ, 3 ತಿಂಗಳಾಗಿದೆ. ಇವಾಗ ನಮ್ಮ ಶೋರೂಮ್ ಹೊಸ ಶೋರೂಮ್ GS ಕಾರ್ ವರ್ಲ್ಡ್ ಓಪನ್ ಆಗಿರೋದು ಬೆಂಗಳೂರು ಬನ್ನರ್ಘಟ್ಟ ಮೇನ್ ರೋಡ್ ಅರಕೆರೆ ಸಿಗ್ನಲ್ ಹತ್ರ, ಆಪೋಸಿಟ್ ಪ್ರೈಮ್ ಕೋರ್ಟ್ ಟೆಕ್ ಪಾರ್ಕ್. ಈ ಟೆಕ್ ಪಾರ್ಕ್ ಆಪೋಸಿಟ್ ಮತ್ತು ಅದಿತಿ ನರ್ಸಿಂಗ್ ಹೋಮ್ ಇದೆ, ಅದು ಪಕ್ಕದಲ್ಲೇ ನಮ್ಮ ಶೋರೂಮ್. ಬ್ಯಾಕ್ ಸೈಡ್ ನೋಡಿದ್ರೆ ನೀವು ವಾಕೇಬಲ್ ಡಿಸ್ಟೆನ್ಸ್ ಅರಕೆರೆ ಸಿಗ್ನಲ್, ನಡ್ಕೊಂಡು ಹೋಗ್ಬೋದು. ನೋಡಿ ಅದೇ ಸಿಗ್ನಲ್, ನಡ್ಕೊಂಡು ಬರ್ಬೋದು. GS ಕಾರ್ ವರ್ಲ್ಡ್ ನನ್ನ ಶೋರೂಮ್ ಹೆಸರು. ನನ್ನ ಹೆಸರು ಜುನೇದ್ ಅಂತ. ನೋಡಿ ಎಲ್ಲ ಕ್ವಾಲಿಟಿ ಗಾಡಿ ಸಿಗುತ್ತೆ ನಿಮಗೆ, ಒಳ್ಳೆ ಗಾಡಿ ಸಿಗುತ್ತೆ. ಇವತ್ತು ಆಫರ್ ಏನಂದರೆ ಕಮಿಷನ್ RTO ಕಂಪ್ಲೀಟ್ಲಿ ಫ್ರೀ. ಒಂದು ಬೆಲೆ ಹೇಳ್ತೀವಿ, ವಿಡಿಯೋದಲ್ಲೇ ಹೇಳ್ತೀನಿ, ಅಷ್ಟು ಬೆಲೆ ಕೊಟ್ಬಿಟ್ರೆ ಸಾಕು. ನಿಮಗೆ ಕಾರ್ಡ್ ಸಮೇತ ನಾವು ಡೆಲಿವರಿ ಕೊಡ್ತೀವಿ. ಎಕ್ಸ್ಪೆನ್ಸಸ್ ಏನಿಲ್ಲ, ಎಕ್ಸ್ಟ್ರಾ ಚಾರ್ಜಸ್ ಏನಿಲ್ಲ. ಗಾಡಿ ಕ್ವಾಲಿಟಿ ಗಾಡಿ ಕೊಡ್ತೀವಿ. 1.4 ಲಕ್ಷದಿಂದ ಇವತ್ತು ಬಜೆಟ್ ಸ್ಟಾರ್ಟ್ ಆಗುತ್ತೆ. ಎಂಡಂತೂ ಇಲ್ಲ, ಯಾವ ಗಾಡಿ ಬೇಕು ಹೇಳಿ ಅರೇಂಜ್ ಮಾಡಿ ಕೊಡ್ತೀನಿ. ಕ್ವಾಲಿಟಿ ಗಾಡಿ ಕೊಡೋ ಜವಾಬ್ದಾರಿ ನಮ್ಮದು. ಒಳ್ಳೆ ಕ್ವಾಲಿಟಿ ಗಾಡಿ ಡೀಸೆಂಟ್ ಪ್ರೈಸಲ್ಲಿ ಕೊಡ್ತೀನಿ. 100% ಆಕ್ಸಿಡೆಂಟ್ ಫ್ರೀ ಮತ್ತು ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಐತೆ. ನಿಮ್ಮ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಸಿಗುತ್ತೆ ಅಂತ. ಮತ್ತು ಪ್ರೈವೇಟ್ ಲೋನ್ ನಿಮಗೆ ವಿತಿನ್ 20 ಕಿಲೋಮೀಟರ್ ರೇಡಿಯಸಲ್ಲೇ ಸಿಗುತ್ತೆ. ಸೊ ಹಾಗೆ ಬಂಧುಗಳೇ, ನೋಡ್ತಾ ಇದ್ರಲ್ಲ, ಮತ್ತೊಂದು ಸರಿ ನಾನು ಬ್ಯಾಂಗ್ಳೂರ್ GS ಕಾರ್ ವರ್ಲ್ಡ್ ಇದ್ದೀನಿ. ಸೊ ಇವ್ರಿಗಂತೂ ನೋಡೇ ಇದ್ದೀರಾ ನೀವು, ತುಂಬ ಫೇಮಸ್ ಪರ್ಸನಾಲಿಟಿ ಜುನೇದ್ ಅಂತ. ಸೊ ಬೆಸ್ಟ್ ಪ್ರೈಸಲ್ಲಿ ಗಾಡಿಗಳು ಕೊಡ್ತಾ ಇದ್ದಾರೆ. ಸೊ ಮೊದಲನೇ ಗಾಡಿ ಬಂದು ನಿಮಗೆ ವೋಲ್ಕ್ಸ್ವ್ಯಾಗನ್ ಪೋಲೋ. ಡೀಟೇಲ್ಸ್ ಹೇಳಿ ಸರ್. ಸರ್, ವೋಲ್ಕ್ಸ್ವ್ಯಾಗನ್ ಪೋಲೋ ಇದು ಬಂದು ಡೀಸೆಲ್ 20-22 ಮೈಲೇಜ್ ಬರುತ್ತೆ. 2011 ಮಾಡಲ್ 2011 ಮಾಡಲ್ ಸಿಂಗಲ್ ಓನರ್ ಹೈಲೈನ್, ಮ್ಯಾಗ್ವಿಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಆಚೆ ನಿಂತಿರೋದು ರಬ್ಬಿಂಗ್ ಪಾಲಿಶ್ ಎಲ್ಲ ಆಗಿದೆ. ನೀವು ತಗೊಂಡ್ರೆ ಮದುವೆ ಹುಡುಗಿ ಥರ ಮಾಡಿ ಕೊಡೋ ಜವಾಬ್ದಾರಿ ನಮ್ಮದು. ಆಲ್ರೆಡಿ ಆಗೈತೆ, ಬಟ್ ಇದು ಧೂಳಿಂದ ಆಗಿರೋದು. 20-22 ಮೈಲೇಜ್ ಕೊಟ್ಟಿಲ್ಲ ಅಂದ್ರೆ ಗಾಡಿ ರಿಟರ್ನ್ ತಗೋತೀನಿ ಸರ್. ಓಕೆ, 100%. ಪ್ರೈಸ್ ಹೇಳ್ಬಿಡಿ ಸರ್. ಹಾಗೆ ಸರ್, ಪ್ರೈಸ್ ಹೇಳ್ಬೇಕಾದ್ರೆ ಬರೀ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಪ್ರೈಸ್ ಕೋಟಿಂಗ್ ಮಾಡ್ತಾ ಇರೋದು ಫೈನಲ್. ಆ ಥರ ಫೈನಲ್ ಒಂದೇ ಬೆಲೆ ಹೇಳ್ಬಿಡ್ತೀನಿ ಸರ್, 2,99,000 ಕೊಡ್ತೀನಿ. ಓಕೆ, ಸೂಪರ್, ಬೆಸ್ಟ್ ಪ್ರೈಸ್. ಅದೇ ಹಾಗೆ ನೋಡ್ತಾನೆ ಇರಿ, ಇನ್ನ ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿಗಳಿದೆ. ಸೊ ಹಾಗೆ ನೋಡ್ತಾ ಇರ ನೆಕ್ಸ್ಟ್ ಕಾರ್ ಬಂದು ನಿಮಗೆ ಹೋಂಡಾ ಬ್ರಿಯೋ ಇರುತ್ತೆ ಸರ್. ನಮ್ಮ ಮನೆ ಮುಂದೆ ಪಾರ್ಕಿಂಗ್ ಪ್ರಾಬ್ಲಮ್ ಇರುತ್ತೆ, ಅದಕ್ಕೋಸ್ಕರ ನಮಗೆ ಒಂದು ಕಡಿಮೆ ಪ್ರೈಸ್ ಅಲ್ಲಿ ಬೆಸ್ಟ್ ಗಾಡಿ ಬೇಕು ಅಂತ ಕೇಳೋರಿಗೆ ಹೋಂಡಾ ಬ್ರಿಯೋ ಡೀಟೇಲ್ಸ್ ಹೇಳಿ ಸರ್. ಸರ್, ಫಸ್ಟ್ ಆಫ್ ಆಲ್ ಚಾಲೆಂಜ್ ಮಾಡ್ತೀನಿ, ಆಮೇಲೆ ಏನ್ ಚಾಲೆಂಜ್ ಕೇಳ್ತೀನಿ ನಿಮ್ಗೆ. ಇದು 2017 ಮಾಡಲ್ 2017 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಸಿಂಗಲ್ ಓನರ್, ಔಟ್ ಆಫ್ ದ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕಿದ್ದಾರೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ರೆಡಿ ಟು ಡ್ರೈವ್ ಕಂಡೀಷನ್ ಇರೋದು SMT ವೇರಿಯಂಟ್ ಸರ್ ಇದು. ಓಕೆ, ಚಾಲೆಂಜ್ ನಾನು ಏನ್ ಹೇಳಿದೀನಿ ಅಂತ ಹೇಳಿದ್ರೆ ಪ್ರೈಸ್ ಹೇಳ್ಬಿಡ್ತೀನಿ ಫೈನಲ್ ನನ್ನ ಕಡೆಯಿಂದ. ಓಕೆ, 4.4 ಲಕ್ಷ ಕೊಡ್ತೀನಿ. 4.4 ಲಕ್ಷ. ಎಷ್ಟು ಓಡಿ ಇರುತ್ತೆ? 120 ಓಡಿ ಇರೋದು ರೆಕಾರ್ಡೆಡ್. ಓಕೆ, 5 ಲಕ್ಷವರೆಗೂ ಇಂಜಿನ್ ಕೆಪಾಸಿಟಿ ಇರುತ್ತೆ. ಹೋಂಡಾ ಅವರೇ ಕೊಡ್ತಾರೆ. ಹೌದು, ನಿಮ್ಗೆ 50-60 ಸಾವಿರ ಡಿಫರೆನ್ಸ್ ಅಲ್ಲಿ ಕೊಡ್ತಾ ಇರೋದು. ಕ್ವಾಲಿಟಿ ಗಾಡಿ ಕೊಡ್ತಾ ಇರೋದು. ಹೋಂಡಾ ಶೋರೂಮ್ ಅಲ್ಲಿ ಚೆಕ್ ಮಾಡಿ ಆಮೇಲೆ ತಗೊಳ್ಳಿ. ಇದೇ ಸರ್ ಚಾಲೆಂಜ್ ಹೇಳಿದ್ದು. ಓಕೆ, ಪ್ರೊಫೈಲ್ ಚೆನ್ನಾಗಿದ್ರೆ ಈ ಗಾಡಿಗೆ ಎಷ್ಟು ಲೋನ್ ಮಾಡಿಸ್ಕೊಡ್ತೀರಾ? 0 ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಸಿಗುತ್ತೆ. 1 ರೂಪಾಯಿನೂ ಬೇಡ, 0 ಡೌನ್ ಪೇಮೆಂಟ್ ಅಲ್ಲೂ ಲೋನ್ ಆಗುತ್ತೆ. ಹೌದು, ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. ಸರ್, ನೀವು ಹೇಳಿದ್ರು ನಾವು ದೂರ ಅಂತ ಬಂದಿದೀವಿ, ಏನ್ ಸರ್ ಅವ್ರು 50,000 ಕಟ್ಟಿ ಅಂತಾರೆ. ಪ್ರೊಫೈಲ್ ನಿಮ್ದು ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್. 17 ಮಾಡಲ್ಗೆ ನನ್ನ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ 5 ಲಕ್ಷವರೆಗೂ ಅಪ್ರೂವ್ ಆಗುತ್ತೆ ಸರ್. ಆರಾಮ್, ಖಂಡಿತ ಹಾಗೆ ಆಗುತ್ತೆ. ಸೊ ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ ದಯವಿಟ್ಟು ಲೋನ್ಗೆ ಟ್ರೈ ಮಾಡಿ. ಪ್ರೊಫೈಲ್ ಚೆನ್ನಾಗಿಲ್ಲ ಅಂದ್ರೆ ಲೋನ್ಗೆ ಟ್ರೈ ಮಾಡಬೇಡಿ. ಏನಕ್ಕಂತ ಹೇಳಿದ್ರೆ ಎಲ್ಲ ಕೆಲಸ ಆದ್ಮೇಲೆ ಕೊನೆಗೆ ಪ್ರೊಫೈಲ್ ನಿಮಗೆ ಫೇಲ್ ಆಗುತ್ತೆ, ಲೋನು ಕೂಡ ಆಗಲ್ಲ. ಸರ್, ಹಾಗೆ ನೋಡ್ತಾ ಇರೋಣ ನೆಕ್ಸ್ಟ್ ಕಾರ್ ಬಂದು ನಿಮಗೆ ರೆನಾಲ್ಟ್ ಡಸ್ಟರ್ ಇರುತ್ತೆ ಸರ್. ನಮ್ದು ಸ್ವಲ್ಪ ಲಾಂಗ್ ಆಗಿ ಓಡಾಡ್ತಾ ಇದೀವಿ, ದೂರ ಓಡಾಡ್ತಾ ಇರ್ತೀವಿ, ಅದಕ್ಕೋಸ್ಕರ ನಮಗೆ ಒಂದು ಗಟ್ಟಿ ಗಾಡಿ ಬೇಕು ಅಂತ ಕೇಳೋರಿಗೆ
ಡಸ್ಟರ್ ಇರುತ್ತೆ, ಏನ್ ಡೀಟೇಲ್ ಸರ್? ಸರ್ ರೆನಾಲ್ಡ್ ಡಸ್ಟರ್ ಕಮ್ಮಿ ಬಜೆಟ್ ಅಲ್ಲಿ ಡಸ್ಟರ್ ಹುಡ್ಕೋರ್ಗೆ ನಮ್ ಕಡೆ ಬನ್ನಿ ಕೊಡ್ತೀವಿ. 2012 ಮಾಡಲ್ 2012 ಮಾಡಲ್ 110 PS ಸೆಕೆಂಡ್ ಓನರ್ 88,000 ಹೊಡೈತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಮ್ಯಾಗ್ವಿಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಬರೀ 3,90,000 ಸರ್. 3,90,000 ರೂಪಾಯಿಗೆ ನಿಮ್ಗೆ ಇಡೀ ಮಾರ್ಕೆಟ್ ಅಲ್ಲಿ ಡಸ್ಟರ್ ಎಲ್ಲೂ ಸಿಗಲ್ಲ. ಓನ್ಲಿ GS ಕಾರ್ ಒಂದ್ಸರಿ ವಿಸಿಟ್ ಮಾಡಿ. ಇವ್ರು ಕೊಡೋ ಪ್ರೈಸ್ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಸಿಗೋದು ತುಂಬಾನೇ ಅಪರೂಪ. ಬೆಸ್ಟ್ ಗಾಡಿ ಕೊಡ್ತಾರೆ, ಬೆಸ್ಟ್ ಪ್ರೈಸ್ ಕೊಡ್ತಾರೆ. ಜಸ್ಟ್ ಒಂದ್ ವಿಸಿಟ್ ಮಾಡಿ. ಪ್ರೈಸ್ ಗಾಡಿಗಳೆಲ್ಲ ಹೇಗಿರುತ್ತೆ ಅಂತ ನನಗೆ ದಯವಿಟ್ಟು ಕಾಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಒನ್ ಮೋರ್ ಬೆನಿಫಿಟ್ ಸರ್, ಈ ಗಾಡಿಗೆ ಪ್ರೊಫೈಲ್ ಚೆನ್ನಾಗಿದ್ರೆ ಇದು ಕೂಡ 0 ಡೌನ್ ಪೇಮೆಂಟ್ ಸಿಗ್ಬಿಡುತ್ತೆ. 12 ಮಾಡಲ್ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ ಸರ್. ಓಕೆ, 3.5 ಲಕ್ಷ 370 ಆರಾಮಾಗಿ ಸಿಗ್ಬಿಡುತ್ತೆ ಲೋನ್. ಸೊ ಇದಕ್ಕೂ ಕೂಡ ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಆಗಕ್ಕೆ ಚಾನ್ಸಸ್ ಇರುತ್ತೆ. ದಯವಿಟ್ಟು ಒಂದ್ಸರಿ ವಿಸಿಟ್ ಮಾಡಿ ಮಾತಾಡಿ. ಸೊ ಬಂಧುಗಳೇ ನೋಡ್ತಾ ಇದ್ರಲ್ಲ, ನೆಕ್ಸ್ಟ್ ಕಾರ್ ಮತ್ತೆ ಒಂದು ಡಸ್ಟರ್ ಇರುತ್ತೆ. ಅವಾಗಲೇ ನಾನು ನಿಮಗೆ ಸಿಲ್ವರ್ ಗಾಡಿ ತೋರಿಸಿದ್ದೆ. ಸಿಲ್ವರ್ ಬೇಡ ಸರ್, ನಮ್ಗೆ ಬೇರೆ ಕಲರ್ ಅಲ್ಲಿ ಗಾಡಿ ಕೇಳೋರಿಗೆ ಆಟೋಮೆಟಿಕ್ ಗಾಡಿ ಇರುತ್ತೆ. ಡೀಟೇಲ್ಸ್ ಹೇಳಿ ಸರ್. ಕಲರ್ ಇಲ್ಲ ಸರ್, ಆಟೋಮೆಟಿಕ್, ಅದು ಮ್ಯಾನುವಲ್. 2016 ಮಾಡಲ್ 16 ಮಾಡಲ್ ಡೀಸೆಲ್ ಸೆಕೆಂಡ್ ಓನರ್ 110 PS ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. 6.5 ಲಕ್ಷ ಕೊಡ್ತೀನಿ ಅಣ್ಣ. ಬರೀ 6.5 ಲಕ್ಷ ರೂಪಾಯಿಗೆ ಆಟೋಮೆಟಿಕ್ ಡೀಸೆಲ್ ಗಾಡಿ ಕೊಡ್ತಾ ಇದ್ದಾರೆ ರೆನಾಲ್ಡ್ ಡಸ್ಟರ್. ಸೊ ನೋಡ್ತಾ ಇದ್ರಲ್ಲ, ಹೆಚ್ಚು ಕಮ್ಮಿ ಇದಕ್ಕೂ ಕೂಡ ನಿಮ್ಗೆ 95% ತನಕ ಲೋನ್ ಆಗುತ್ತೆ. ಯಾಕಂತ ಹೇಳಿದ್ರೆ ನಿಮ್ಗೆ ಮಾಡೆಲ್ ಇರೋದ್ರಿಂದ ನಿಮ್ಗೆ ಲೋನು ಕೂಡ ಅಮೌಂಟ್ ಜಾಸ್ತಿ ಬರಕ್ಕೆ ಸಾಧ್ಯ ಇರುತ್ತೆ. ಸೊ ಆಗದಷ್ಟು ಬೇಗ ಬನ್ನಿ. ಆಟೋಮ್ಯಾಟಿಕ್ ಗಾಡಿನೇ ಹುಡುಕ್ತಾ ಇರೋರಿಗೆ ಈ ಗಾಡಿ ನನ್ನ ಪ್ರಕಾರ ಬೆಸ್ಟ್ ಡೀಲ್ ಅಂತ ಕೂಡ ಹೇಳಬಹುದು. ಸೊ ಬಂಧುಗಳೇ ನೋಡ್ತಾ ಇದ್ರಲ್ಲ, ನೆಕ್ಸ್ಟ್ ಕಾರ್ ಬಂದು ನಿಮ್ಗೆ ನಿಸಾನ್ ಸನ್ನಿ ಇರುತ್ತೆ ಸರ್. ನಮ್ಮ ಹತ್ರ ಡೌನ್ ಪೇಮೆಂಟ್ ಇಲ್ಲ, ಬಟ್ ನಮ್ಮ ಹತ್ರ ಪ್ರೊಫೈಲ್ ಚೆನ್ನಾಗಿದೆ ಸರ್, ಲೋನ್ ಎಲ್ ಬೇಕಂದ್ರೂ ಕೂಡ ಆಗುತ್ತೆ ಅಂತ ನಿಮ್ಗೆ ಐಡಿಯಾ ಇದ್ರೆ ನಿಸಾನ್ ಸನ್ನಿ 2012 ಮಾಡಲ್ ಗಾಡಿ ಡೀಸೆಲ್ ಎಂಜಿನ್ ಇರುತ್ತೆ. ಡೀಟೇಲ್ಸ್ ಇವ್ರು ಹೇಳ್ತಾರೆ, ಹೇಳಿ ಸರ್. ಸರ್ ನಿಸಾನ್ ಸನ್ನಿ 12 ಅಲ್ಲ 14 ಮಾಡಲ್ 2014 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಎಕ್ಸೆಲ್ ವೇರಿಯಂಟ್ ಇರುತ್ತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, 2 ಏರ್ ಬ್ಯಾಗ್ ಬರುತ್ತೆ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಐತೆ. ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಆಗತ್ತೆ ಸರ್. ಓಕೆ, ಇದರಲ್ಲಿ ಡೀಸೆಲ್ ಅಲ್ಲಿ ಮೈಲೇಜ್ ಎಷ್ಟು ಕೊಡುತ್ತೆ? 20 to 24 ಕೊಡುತ್ತೆ ಗ್ಯಾರಂಟಿ. ಓಕೆ, ಲಾಂಗ್ ಹೋಗ್ತೀವಿ ಸರ್, ನಮ್ಮ ಫ್ಯಾಮಿಲಿ ಲಗೇಜ್ ಗಿಗೇಜ್ ಎಲ್ಲ ಇರುತ್ತೆ ಸರ್, ಯಾವಾಗ್ಲೂ ಓಡಾಡ್ತಾ ಇರ್ತೀವಿ, ನಮ್ ಲಗೇಜು ಕೂಡ ಇರ್ತದೆ, ಫುಲ್ ಟ್ರಿಪ್ಗೆ ಹೋಗ್ತಾನೆ ಇರ್ತೀವಿ ಅಂತ ನಿಮ್ ಏನಾರ ಪ್ಲಾನ್ ಇದ್ರೆ ಈ ಗಾಡಿಗೆ ಹೋಗಿ. ಬೆಸ್ಟ್ ಗಾಡಿ, ಬೆಸ್ಟ್ ಇನ್ ಮೈಲೇಜ್, ಬೆಸ್ಟ್ ಇನ್ ಕ್ಲಾಸ್, ಸೂಪರ್ ಕಂಡೀಷನ್ ಗಾಡಿ ಇರುತ್ತೆ. ಈ ಗಾಡಿ ಜಸ್ಟ್ ಒಂದ್ಸರಿ ತಗೊಳ್ಳಿ, ನೀವು ಯಾವಾಗ್ಲೂ ಮತ್ತೆ ಲೈಫಲ್ಲಿ 2 ವೀಲರ್ ಗಾಡಿ ಮುಟ್ಟೋದೇ ಇಲ್ಲ. ಯಾಕಂದ್ರೆ ಅಷ್ಟೊಂದು ಮೈಲೇಜ್ ಈ ಗಾಡಿ ನಿಮ್ಗೆ ಕೊಡುತ್ತೆ. ಎಷ್ಟೇ ಪ್ರೈಸ್ ಅಂದ್ರೆ 385 3,85,000 ಕೊಡಿ. 14 ಮಾಡಲ್ ಸಿಂಗಲ್ ಓನರ್ ನಿಸಾನ್ ಸನ್ನಿ, ಅದು ಏರ್ ಬ್ಯಾಗ್ ಸಮೇತ, ಅದು ಡೀಸೆಲ್ ಗಾಡಿ, ಮೈಲೇಜ್ ಕೊಡೋ ಗಾಡಿ ಕೊಡ್ತೀನಿ. ಸೊ ಹೇಳಿರೋ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಆಗ್ಬೋದಾ ಸರ್? ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದೀವಿ, ಇಲ್ಲ ಬರೀ ಮಾತಲ್ಲೇ ನೋಡ್ಕೊಂಡ್ ಬಂದಿದ್ದೆ ಅಂದ್ರೆ ಸಾಕು. 5,000 ಮುಖ ನೋಡಲ್ಲ ಸರ್ ನಾನು. ಸೊ ದಯವಿಟ್ಟು ವಿಸಿಟ್ ಮಾಡಿಬಿಡಿ. ಗಾಡಿ ಹೇಗಿದೆ ಅಂತ ನನಗೆ ತಿಳಿಸ್ಕೊಡಿ. ಜಸ್ಟ್ ಒಂದ್ ವಿಸಿಟ್ ಮಾಡಿ. ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಶೋರೂಮ್ ಅಲ್ಲಿ ಇನ್ನ ಬೇಕಂದ್ರೆ ಡೀಟೇಲ್ಸ್ ಸಿಗುತ್ತೆ. ಯಾರ ಸ್ಕೋಡಾ ಲವರ್ಸ್ ಇದ್ರೆ ಅವ್ರಿಗೋಸ್ಕರ ಸ್ಕೋಡಾ ಕೂಡ ಇರುತ್ತೆ. ಡೀಸೆಲ್ ಅಲ್ಲೇ ಗಾಡಿ ಬೇಕು ಅಂತ ಹುಡುಕ್ತಾ ಇರೋರಿಗೆ ಈ ಗಾಡಿ ನಿಮ್ಗೆ ಗ್ರೇ ಕಲರ್ ಅಲ್ಲಿ ಆಸಮ್ ಕಂಡೀಷನ್ ನಲ್ಲಿ ಇರುತ್ತೆ. ಫುಲ್ಲಿ ಲೋಡೆಡ್ ಗಾಡಿ ಇರುತ್ತೆ. ಡೀಟೇಲ್ಸ್ ಹೇಳಿ ಸರ್. ಸ್ಕೋಡಾ ರ್ಯಾಪಿಡ್ ಫಸ್ಟ್ ಮೈಲೇಜ್ ಹೇಳ್ಬಿಡ್ತೀನಿ, 20 ಇಂದ 24 ಮೈಲೇಜ್ ಕೊಡುತ್ತೆ. ಡೀಸೆಲ್ ಗಾಡಿ, ಆಂಬಿಯಂಟ್ ವೇರಿಯಂಟ್, ಸಿಂಗಲ್ ಏರ್ ಬ್ಯಾಗ್ ಸಮೇತ ಬರುತ್ತೆ. 4 ಫ್ರೆಶ್ ಟೈರ್ ಇದೆ. 2012 ಮಾಡಲ್ ಸಿಂಗಲ್ ಓನರ್. ಪ್ರೈಸ್ ಎಷ್ಟು ಗೊತ್ತಾ ಸರ್? 3,90,000 ಕೊಟ್ರೆ ಗಾಡಿ ಕೊಟ್ಟು ಕಳಿಸ್ತೀನಿ. ಲೋನ್ ಎಷ್ಟಾಗುತ್ತೆ ಸರ್? ಪೂರ್ತಿ 0 ಡೌನ್ ಪೇಮೆಂಟ್. ಸೊ ಚೆನ್ನಾಗಿದ್ರೆ ಮಾತ್ರ. ಪದೇ ಯಾಕೆ ಕ್ಲಿಯರ್ ಮಾಡ್ತಾ ಇದೀನಿ ಅಂದ್ರೆ, ಸುಮಾರು ಕಸ್ಟಮರ್ ಬಂದು 0 ಡೌನ್ ಪೇಮೆಂಟ್ ಹೇಳಿದ್ರಲ್ಲ, ನಾವು 10,000 ಕಟ್ಟಲ್ಲ ಅಂತಾರೆ. ಓಕೆ, ಅಲ್ಲಿ ಕೊಡೋರು ಬ್ಯಾಂಕ್ ಅವರು, ಅವ್ರು 1 ಲಕ್ಷ ಕೊಟ್ರು ಅವ್ರು ಕೊಡೋರು, ನೀವು ಕಟ್ಟೋರು. ಅವ್ರು 10 ಲಕ್ಷ ಕೊಟ್ರು ಅವ್ರು ಕೊಡೋರು, ನೀವು ಕಟ್ಟೋರು. ನಮ್ಗೆ ಎಷ್ಟು ಬರ್ಬೇಕು ಅಷ್ಟೇ ಬರೋದು. ಪ್ರೊಫೈಲ್ ಮೇನ್ ಅಲ್ಲಿ ಮಾತಾಡೋದೇ ಪ್ರೊಫೈಲ್. ನಾನೆಲ್ಲ ಮಾಡಿಸ್ಕೊಡೋದು. ಸುಮ್ನೆ ಹಿಂಗ್ ಮಾಡ್ಬಿಟ್ಟು 10,000 ಕೊಡಿ ಲೋನ್ ಮಾಡತ್ತೀವಿ, ದಿನಕ್ಕೆ 200 ರೂಪಾಯಿ ಲೋನ್ ಮಾಡ್ಕೊಡ್ತೀವಿ, ಅವೆಲ್ಲ ನನ್ನ ಹತ್ರ ತಮಾಷೆ ಎಲ್ಲ ಇಲ್ಲ. ಪ್ರೊಫೈಲ್ ಚೆನ್ನಾಗಿದ್ರೆ ನಾವು ಪುಷ್ ಮಾಡಿ ಮಾಡ್ಕೊಡ್ತೀವಿ. 0 ಡೌನ್ ಪೇಮೆಂಟ್ ಅಲ್ಲಿ ಆಗಕ್ಕೆ ಚಾನ್ಸಸ್ ಇದೆ. ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. 390 ಹೇಳಿದೀನಿ ಫೈನಲ್. ಎಷ್ಟಾಗತ್ತೆ ಬೇಗ ಬನ್ನಿ ಗಾಡಿ ನೋಡಿ. ಸಾರ್ ನೋಡ್ಕೊಳ್ಳಿ, ಹೆಚ್ಚು ಕಡಿಮೆ ಬೇಕಾದ್ರೆ ಇವ್ರ ಚಾನಲ್ ಇಂದ ಬಂದ್ರೆ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ. ನಮ್ಮ ಚಾನಲ್ ಮುಖಾಂತರ ಬಂದಿ ಸರ್, ನಾವು ನಿಮ್ಮ ಗಮನಕ್ಕೆ ಯೂಟ್ಯೂಬ್ ಚಾನಲ್ ನೋಡಿ ಬಂದಿರೋದು ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ನಿಮ್ಗೆ ಡಿಸ್ಕೌಂಟ್ ಅಂತೂ ಹಾಗೆ ಆಗುತ್ತೆ. ನೋಡ್ತಾ ಇದ್ರಲ್ಲ, ನೆಕ್ಸ್ಟ್ ಕಾರ್ ಬಂದು ಹ್ಯುಂಡೈ ಕ್ರೆಟಾ ಇರುತ್ತೆ. ಈ ಗಾಡಿ ನಾನು ಪ್ರೈಸ್ ಹೇಳಿದ್ರೆ ನಿಜವಾಗ್ಲೂ ನೀವು ಕೂತಿರೋ ಜಾಗದಲ್ಲಿ ಅಡ್ವಾನ್ಸ್ ಮಾಡ್ಬಿಟ್ಟು ಬೇಗ ಓಡಿ ಬರ್ತೀರಾ. 2017 ಮಾಡಲ್. ಡೀಟೇಲ್ಸ್ ಹೇಳಿ ಸರ್. ಹ್ಯುಂಡೈ ಕ್ರೆಟಾ SX ವೇರಿಯಂಟ್ 2017 2017 ಮಾಡಲ್ ಸಿಂಗಲ್ ಓನರ್ ಸರ್. 1,83,000 ಹೊಡಿರೋದು ರೆಕಾರ್ಡೆಡ್. ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತೀನಿ. ಮೀಟರ್ ಇದೆ ನಮ್ಗೆ, ಅದಕ್ಕೆ ಮೀಟರ್ ಟ್ಯಾಂಪರಿಂಗ್ ಮಾಡಿಸಿಲ್ಲ ನಾವು. ಇಡೀ ಬೆಂಗಳೂರಲ್ಲಿ ಚಾಲೆಂಜ್ ಮಾಡ್ತೀನಿ ಸರ್, ಅಷ್ಟು ಇಟ್ಕೊಂಡು ಯಾರು ಪರ್ಚೇಸೇ ಮಾಡಲ್ಲ. ನಾನು ಯಾಕೆ ಪರ್ಚೇಸ್ ಮಾಡಿದೀನಿ ಅಂದ್ರೆ ಆನ್ ಸ್ಪಾಟ್ ಸರ್ವಿಸ್ ಹಿಸ್ಟ್ರಿ ತೋರಿಸ್ತೀನಿ ನಿಮ್ಗೆ. ಆ ತರ ಮೇಂಟೈನ್ ಮಾಡೋರೆ. ಸಿಂಗಲ್ ಓನರ್ ಇದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಏರ್ ಬ್ಯಾಗ್ ಎಲ್ಲ ಐತೆ. ಗಾಡಿನ ರೆಡಿ ಟು ಮೂವ್ ಕಂಡೀಷನ್ ಇರೋದು. ಆರಾಮಾಗಿ ತಗೊಂಡೋಗಿ. ಚಾಲೆಂಜಿಂಗ್ ಪ್ರೈಸ್ ಸರ್, ಒಂದೇ ಒಂದು ಬೆಲೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ
7,75,000 7,75,000 ಕೊಡ್ತೀನಿ ಸರ್. ಕ್ರೆಟಾ 17 ಮಾಡಲ್ ಸಿಂಗಲ್ ಓನರ್ ಡೀಸೆಲ್. ಸೊ ನೋಡ್ತಾ ಇದ್ರಲ್ಲ 7,70,000ಗೆ 2017 ಕ್ರೆಟಾ ಮಾರ್ಕೆಟ್ ಅಲ್ಲಿ ನಿಜವಾಗ್ಲೂ ಸಿಗಲ್ಲ. ಬೇಕಂದ್ರೆ ಇಡೀ ಮಾರ್ಕೆಟ್ ಸುತ್ತಾಡ್ಕೊಂಡು ಕೊನೆಗೆ GS ಕಾರ್ ವರ್ಲ್ಡ್ನ ವಿಸಿಟ್ ಮಾಡಿ. ನೆಕ್ಸ್ಟ್ ಗಾಡಿ ಏನ್ ನೋಡ್ತಾ ಇದ್ರ, ಈ ಗಾಡಿ ಬಂದು ನಿಮ್ಗೆ ಹ್ಯುಂಡೈ i20 ಆಸ್ತಾ ವೇರಿಯಂಟ್ ಇರುತ್ತೆ. ಆಸ್ತಾ ಅಂತ ಹೇಳಿದ್ರೆ ನಿಮಗೆ ಫುಲ್ಲಿ ಟಾಪ್ ಎಂಡ್. ಆಸ್ತಾ ಆದ್ಮೇಲೆ ಮತ್ತೆ ಇನ್ನ ಟಾಪ್ ಎಂಡ್ ಗಾಡಿ ಯಾವುದು ಬಂದಿಲ್ಲ, ಬಟ್ ಈ ಗಾಡಿ ನಿಮ್ಗೆ ಆಸ್ತಾ ಇದೆ. ಡೀಟೇಲ್ಸ್ ಹೇಳಿ ಸರ್. ಸರ್ ಹ್ಯುಂಡೈ i20 ಇಲೈಟ್ ಆಸ್ಟಾ ವೇರಿಯಂಟ್ ಟಾಪ್ ಎಂಡ್ ಗಾಡಿ ಇದು. 2017 ಮಾಡಲು, ಸೆಕೆಂಡ್ ಓನರು, ಓಡಿರೋದು 99,000. ಸರ್ವಿಸ್ ಹಿಸ್ಟ್ರಿ ಕಾರಲ್ಲೇ ಇದೆ, ಬೇಕಾದ್ರೆ ತೋರಿಸ್ತೀವಿ. ಆನ್ ಡೇಟ್ ಸರ್ವಿಸ್ ಆಗಿರೋದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ಗಾಡಿ ಸರ್. 5,70,000 5,70,000 ಕೊಡ್ತೀನಿ ಸರ್. ಬರೀ ವಾಷಿಂಗ್ ಆಗಿರೋ ಗಾಡಿ, ಟಚ್ ಅಪ್ ಪಾಲಿಶ್ ಆಗಿಲ್ಲ. 100% ಆಕ್ಸಿಡೆಂಟ್ ಫ್ರೀ ಗಾಡಿ. ಪೂರ್ತಿ ಲೋನ್ ಆಗೋಕ್ಕೆ ಚಾನ್ಸಸ್ ಇದೆ, ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. ಸೊ ನೋಡ್ತಾ ಇದ್ದೀರಾ, ಇನ್ನ ಗಾಡಿಗಳು ಬೇಜಾನ್ ಗಾಡಿಗಳಿದೆ. ವಿಡಿಯೋ ನೋಡಿದ್ರೆ ಇವತ್ತಿನ ಪ್ರೈಸಲ್ಲಿ ಬೆಸ್ಟ್ ಪ್ರೈಸಲ್ಲಿ ನಿಮ್ಮನೆ ಮುಂದೆ ಗಾಡಿ ನಿಲ್ಲಿಸಬಹುದು. ಸರ್ ನಮಗೆ ಫೋರ್ಡ್ ಫಿಗೋ ಬೇಕು ಸರ್, ಪೆಟ್ರೋಲ್ ಗಾಡಿ, ಕಡಿಮೆ ಬಜೆಟ್ ಇರಬೇಕು, ಬಟ್ ಮಾಡೆಲ್ ಬೇಕು ಅಂತ ಹೇಳಿದ್ರೆ ನಿಮ್ಗೋಸ್ಕರ ಒಂದು ಬ್ಲೂ, ಮೆಟಾಲಿಕ್ ಬ್ಲೂ, ಯೂನಿಕ್ ಕಲರ್, ಟೈಟೇನಿಯಂ ಟಾಪ್ ಅಂಡ್ ವೇರಿಯಂಟ್ ಇರುತ್ತೆ. ಡೀಟೇಲ್ಸ್ ಹೇಳಿ ಸರ್. 2015 ಮಾಡಲ್ ಫೋರ್ಡ್ ಫಿಗೋ ಅಲ್ಲಿ ಟೈಟಾನಿಯಂ ವೇರಿಯಂಟ್, ಟೈಟಾನಿಯಂ ಟಾಪ್ ಎಂಡ್, ಮ್ಯಾಗ್ವಿಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ, ABS ಸಮೇತ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. 16ವರೆಗೂ ಆರಾಮಾಗಿ ಮೈಲೇಜ್ ಕೊಡುತ್ತೆ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲಬಲ್ ಐತೆ. ಮೀಟರ್ ನಾವು ಟ್ಯಾಂಪರಿಂಗ್ ಮಾಡಲ್ಲ. 67,000 ಓಡಿರೋದು ರೆಕಾರ್ಡೆಡ್. 2015 ಮಾಡಲ್ ಸಿಂಗಲ್ ಓನರ್. ಬರೀ 3.25 ಲಕ್ಷ ಕೊಡ್ತೀನಿ. ಬರೀ 3.25 ಲಕ್ಷ ರೂಪಾಯಿಗೆ ನಿಮಗೆ ಮಾಡೆಲ್ ಗಾಡಿ ಸಿಗ್ತಾ ಇದೆ, ಅದನ್ನು ಕೂಡ ಫೋರ್ಡ್ ಫಿಗೋ ಟೈಟೇನಿಯಂ ಟಾಪ್ ಅಂಡ್ ವೇರಿಯಂಟ್. ಅದೇ ರೀತಿ ನೆಕ್ಸ್ಟ್ ಗಾಡಿ ಏನ್ ನೋಡ್ತಾ ಇದ್ದೀರಾ, ಈ ಗಾಡಿ ಬಂದು ನಿಮಗೆ ಹ್ಯುಂಡೈ i10 ಇರುತ್ತೆ ಸರ್. i10 ಬೇಕು ಅಂತ ಕೇಳೋರಿಗೆ i10 ಕೂಡ ಇವ್ರ ಹತ್ರ ಸ್ಟಾಕ್ ಅಲ್ಲಿ ಇರುತ್ತೆ. ಡೀಟೇಲ್ಸ್ ಹೇಳಿ ಸರ್. ರೆಕಾರ್ಡೆಡ್ ಮೈಲೇಜ್ ಸರ್ 55,000 ಓಡಿರೋದು ರೆಕಾರ್ಡೆಡ್. 2011 ಮಾಡಲ್, 2011 ಮಾಡಲ್, ಸೆಕೆಂಡ್ ಓನರ್, ಮ್ಯಾಗ್ನಾ ವೇರಿಯಂಟ್ ಅಲ್ಲಿ ಇರುತ್ತೆ. ಗಾಡಿ ಮಾತ್ರ ಚೆನ್ನಾಗಿ ಮೇಂಟೈನ್ ಮಾಡೋರೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ. ಬರೀ 2,55 ಕೊಟ್ರೆ ಗಾಡಿ ಕೊಟ್ಬಿಟ್ಟು 7,55,000 ರೂಪಾಯಿಗೆ ಮಾತ್ರ 2011 ಮಾಡೆಲ್ ಗಾಡಿ ನಿಮ್ಗೆ ಸಿಗ್ತಾ ಇದೆ. ಪೆಟ್ರೋಲ್ ವೇರಿಯಂಟ್, ಡೀಸೆಲ್ ಅಂತ ತುಂಬಾ ಜನ ಪ್ರಶ್ನೆ ಕೇಳ್ತಾ ಇರ್ತಾರೆ. i10 ಅಲ್ಲಿ ಡೀಸೆಲ್ ಬರೋದೇ ಇಲ್ಲ, ಈಗ ಗಾಡಿ ಪೆಟ್ರೋಲ್ ಇಂಜಿನ್ ಬರೋದು. ಸೊ ಬಂಧುಗಳೇ, ಹಾಗೆ ತುಂಬಾ ಜನ ನನಗೆ ಲಾಸ್ಟ್ ವಿಡಿಯೋದಲ್ಲಿ ಕೇಳ್ತಾ ಇದ್ರು, ಸರ್ ನಮಗೆ ಫಿಯಟ್ ಪುಂಟೋ ಗಾಡಿ ಬೇಕು, ಡೀಸೆಲ್ ಗಾಡಿನೇ ಬೇಕು ಅಂತ ಕೇಳ್ತಿದ್ರು. ಸೊ ಅವ್ರಿಗೋಸ್ಕರ ಡೀಸೆಲ್ ಗಾಡಿ ಕೇಳೋದು ಪುಂಟೋ, ಬರೀ ಪುಂಟೋ ಬಗ್ಗೆ ಯಾರು ನಾಲೆಜ್ ಇದೆ ಅವ್ರು ಮಾತ್ರ. ಏನಕ್ಕೆ ಅಂತ ಹೇಳಿದ್ರೆ ಈ ಕಾರಲ್ಲಿ ನಿಮಗೆ ಬರೋದು ಮಾರುತಿ ಸುಜುಕಿ ಸ್ವಿಫ್ಟ್ ಎಂಜನ್. ಸ್ವಿಫ್ಟ್ಗೆ ಎಂಜನ್ ಕೊಟ್ಟಿದ್ದು ಆಕ್ಚುಲಿ ಇವರೇ. ಸೊ ಪುಂಟೋಗೆ ರೀಸೇಲ್ ಇಲ್ಲ, ಇದು ಅದು ಅಂತ ಹೇಳ್ತಾ ಇರ್ತಾರೆ. ಆಕ್ಚುಲಿ ಅದು ಹೇಳ್ಬೇಕಂದ್ರೆ ಮಿಸ್ಕಾನ್ಸೆಪ್ಟ್ ಅದು. ಬಟ್ ಇದರಲ್ಲಿ ಬರೋದು ನಿಮಗೆ ಮಾರುತಿ ಸುಜುಕಿ ಸ್ವಿಫ್ಟ್ ಎಂಜನ್. ಹೇಳಿ ಸರ್ ಡೀಟೇಲ್ಸ್. ಸರ್ ಫಿಯಟ್ ಪುಂಟೋ 2013 ಮಾಡಲ್, ಸಿಂಗಲ್ ಓನರ್, 1,16,000 ಓಡಿರೋದು ರೆಕಾರ್ಡೆಡ್. 2022 ಆರಾಮಾಗಿ ಮೈಲೇಜ್ ಕೊಡುತ್ತೆ. ಸ್ವಿಫ್ಟ್ ಎಂಜಿನ್ ಬರೋದು, ಕರೆಕ್ಟ್ ಹೇಳಿದ್ ನೀವು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ಚಾಲೆಂಜಿಂಗ್ ಪ್ರೈಸ್ ಸರ್ 2.60, 2.70 ಸೇಲ್ ಆಗೋ ಗಾಡಿ. ಬರೀ 2,30,000 ಕೊಡಿ ಗಾಡಿ ತಗೊಂಡು. 2,30,000 ರೂಪಾಯಿಗೆ ನಿಮಗೆ 2013 ಮಾಡೆಲ್ ಸ್ವಿಫ್ಟ್ ತಗೋತೀನಿ ಅಂದ್ರೆ 2013 ಮಾಡೆಲ್. ಇವತ್ತಿನ ಪ್ರೈಸ್ 4.5 ಲಕ್ಷ ರೂಪಾಯಿ ಇದೆ. ಬರೀ 2,30,000 ರೂಪಾಯಿಗೆ ಸಿಂಗಲ್ ಓನರ್. ನಿಜವಾಗ್ಲೂ ಯಾರು ಕೊಡಲ್ಲ. ಅಷ್ಟು ನೀಟಾಗಿ ಗಾಡಿ ನೋಡ್ತಾ ಇರಲ್ಲ ಯಾವ ಎಷ್ಟು ಮಟ್ಟಿಗೆ ನೀಟಾಗಿದೆ ಅಂತ. ಜಸ್ಟ್ ಬನ್ನಿ, ತಗೊಳ್ಳಿ, ಆರಾಮಾಗಿ ಡೀಸೆಲ್ ಹಾಕೊಂಡು ಓಡಿಸ್ತಾ ಇರಿ. ನೆಕ್ಸ್ಟ್ ಗಾಡಿ ಏನ್ ಮಾಡ್ತಾ ಇದ್ದೀರಾ, ಮತ್ತೆ ಒಂದು ನಿಮಗೆ i20 ಇರುತ್ತೆ. ರೆಡ್ ಕಲರ್ ಅಲ್ಲೇ ಬೇಕು ಸರ್, ಲೈಟ್ ವರ್ಷನ್ನೇ ಬೇಕು ಅಂತ ಕೇಳೋರಿಗೆ ಜಸ್ಟ್ ರೆಡಿ ಟು ಡ್ರೈವ್ ಗಾಡಿ. ಡೀಟೇಲ್ಸ್ ಹೇಳಿ. 2018 ಮಾಡಲ್ ಹ್ಯುಂಡೈ i20 ಲೈಟ್, ಪೆಟ್ರೋಲ್ ವೇರಿಯಂಟ್, ಸೆಕೆಂಡ್ ಓನರ್, 80,000 ಚಿಲ್ಲರೆ ಹೊಡಿರೋದು ರೆಕಾರ್ಡೆಡ್. ಮ್ಯಾಗ್ವಿಲ್ ಇದಕ್ಕೆ ಬರಲ್ಲ, ಯಾಕಂದ್ರೆ ಇದು ಸ್ಪೋರ್ಟ್ಸ್ ವೇರಿಯಂಟ್ ಸರ್ ಇದು. ಓಕೆ, ಗಾಡಿ ಮಾತ್ರ ಚೆನ್ನಾಗೈತೆ. ಇಂಟೀರಿಯರ್ ಕ್ಲಾಸ್ ಇದೆ. 100% ಆಕ್ಸಿಡೆಂಟ್ ಫ್ರೀ, ಓಡೋಮೀಟರ್ ಓಡಿರೋದು ರೆಕಾರ್ಡೆಡ್. ಬರೀ 6.25 ಲಕ್ಷ ಕೊಡಿ. 18 ಮಾಡಲ್, 0 ಡೌನ್ ಪೇಮೆಂಟ್ ಅಲ್ಲಿ ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ ಮಾಡಿ ಕೊಡ್ತೀನಿ. ಓನರ್ ಎಷ್ಟು ಸರ್? ಸೆಕೆಂಡ್ ಓನರ್. 18 ಮಾಡೆಲ್, ಬರೀ 6.25 ಲಕ್ಷ ರೂಪಾಯಿ. ನಮ್ಮ ಚಾನಲ್ ಮುಖಾಂತರ ಬಂದು ಚಾನಲ್ ಹೆಸರು ತಗೊಂಡ್ರೆ ಹೇಳಿರೋ ಪ್ರೈಸ್ ಅಲ್ಲೂ ನೆಗೋಷಿಯಬಲ್ ಅಂತೂ ಹಾಗೆ ಆಗುತ್ತೆ. ಗಾಡಿಗಳು ಮಾತ್ರ ಪ್ರತಿಯೊಂದು ಗಾಡಿ ತುಂಬಾನೇ ನೀಟ್ಲಿ ಮೇಂಟೈನ್ ವಿತ್ ಸರ್ವಿಸ್ ಹಿಸ್ಟ್ರಿ ಸಮೇತ ನಿಮ್ಗೆ ಗಾಡಿಗಳು ಸಿಗುತ್ತೆ. ಚೆವರ್ಲೆಟ್ B2 ಕೂಡ ಇದೆ ನಮ್ಮ ಹತ್ರ. 20 ಇಂದ 25 ಮೈಲೇಜ್ ಕೊಡುತ್ತೆ. 2014 ಮಾಡಲ್, ಸೆಕೆಂಡ್ ಓನರ್, 85,000 ಹೊಡೈತೆ. ಔಟ್ ಆಫ್ ದ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕವ್ರೆ, ಆಕ್ಚುಲಿ ಬರಲ್ಲ, ಅವ್ರು ಹಾಕಿದ್ದಾರೆ. LS ವೇರಿಯಂಟ್ ಇದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ಸುಮಾರು ಕಸ್ಟಮರ್ 2 ಲಕ್ಷ 2.5 ಲಕ್ಷರಲ್ಲಿ ಗಾಡಿ ಬೇಕು, ಅದು 0 ಡೌನ್ ಪೇಮೆಂಟ್ ಅಲ್ಲಿ ಬೇಕಂತಾರಲ್ಲ, ಅವ್ರಿಗೋಸ್ಕರ ಗಾಡಿ. ಬರೀ 2,20,000 ಕೊಡಿ, 0 ಡೌನ್ ಪೇಮೆಂಟ್ ಅಲ್ಲಿ ಆಗತ್ತೆ. ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. ಚೆವರ್ಲೆಟ್ ಕ್ರೂಸು ಇದೆ ನಮ್ಮ ಹತ್ರ. ಎಲ್ಲ ಪಾರ್ಟ್ ಸಿಗತ್ತೆ, ಸರ್ವಿಸ್ ಅವೈಲೇಬಲ್ ಇದೆ, ಟೆನ್ಷನ್ ತಗೋಬೇಡಿ. LTZ ವೇರಿಯಂಟ್, 2012 ಮಾಡಲ್, ಸೆಕೆಂಡ್ ಓನರ್, 67,000 ಓಡಿರೋದು ರೆಕಾರ್ಡೆಡ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟು, 4 ಮ್ಯಾಗ್ವಿಲ್ ಬರುತ್ತೆ ವಿತ್ ಸನ್ರೂಫ್ ಬರುತ್ತೆ. ಇದು LTZ ಟಾಪ್ ಎಂಡ್ ಡೀಸೆಲ್ ಗಾಡಿ ಮತ್ತು ತಲೆನೋವೇ ಇರಲ್ಲ.
ಆಟೋಮೆಟಿಕ್ ಇದು ಆಟೋಮೆಟಿಕ್ ವೇರಿಯಂಟು ಬರೀ 4,15,000 ಕೊಡಿ ಗಾಡಿನ ಮನೆಗೆ ತೊಗೊಂಡು ಹೋಗಿ.